ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಮಾರ್ನಿಂಗ್ ಟಿಫನ್ ಮಾಡ್ತಾನೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನಾನಿಲ್ಲಿ ಟಿಫನ್ಗೆ ಬೀಟ್ರೂಟ್ ಪಲ್ಯ ಮತ್ತು ಚಪಾತಿ ಮಾಡ್ತಾಯಿದ್ದೀನಿ. ನಾನಿವತ್ತು ಬೀಟ್ರೂಟ್ ಪಲ್ಯನ ತುರಿದು ಮಾಡ್ತಾಯಿಲ್ಲ, ಬೀಟ್ರೂಟ್ನ ಹಚ್ಬಿಟ್ಟು ಮಾಡ್ತಾಯಿದ್ದೀನಿ. ನಾನಿಲ್ಲಿ ಮೊದಲನೇದಾಗಿ ಎಣ್ಣೆ ಮತ್ತು ಸಾಸಿವೆ, ಕಡಲೆಬೇಳೆ, ಕರಿಬೇವು ಹಾಗೆ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಬೀಟ್ರೂಟ್ ಕೂಡ ಹಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಸೇರಿಸ್ಕೊಂಡೆ. ಹಾಗೆ ಸ್ವಲ್ಪ ಅರಿಶಿನ, ಮಸಾಲೆ ಪುಡಿ, ಹಾಗೆ ಖಾರದ ಪುಡಿ, ಸ್ವಲ್ಪ ಕೊತ್ತಂಬರಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಹಾಕ್ಬಿಟ್ಟು ಕೂಗಿಸ್ಕೋಬೇಕು, ಒಂದೆರಡು ಕೂಗು. ನಾನಿಲ್ಲಿ ಚಪಾತಿ ಹಿಟ್ಟು ಕೂಡ ಕಲಸಿ ಇಟ್ಕೊಂಡಿದ್ದೆ. ಇದನ್ನು ಒಂದು ಬೌಲಲ್ಲಿ ತೆಗೆದಿಟ್ಕೊಂಡು ಮುಚ್ಚಿಡ್ತಾ ಇದ್ದೀನಿ ಒಂದು ಸ್ವಲ್ಪ ಹೊತ್ತು. ಸೊ ಇವಾಗ ಬೀಟ್ರೂಟ್ ಪಲ್ಯನೂ ಸಹ ಆಗಿದೆ. ಇವಾಗ ಚಪಾತಿ ಕೂಡ ಹೊಸ್ತಿ ಸುಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ನಾನು ಚಪಾತಿಗೆ ಇಲ್ಲಿ ಮೆಂತ್ಯ ಸೊಪ್ಪು ಕೂಡ ಹಾಕಿದ್ದೀನಿ. ಯಾವಾಗಲೂ ಪ್ಲೈನ್ ಚಪಾತಿ ಮಾಡೋದಕ್ಕಿಂತ ಈ ಥರ ಸೊಪ್ಪು ತರಕಾರಿ ಸೇರಿಸ್ಕೊಂಡು ಮಾಡಿದ್ರೆ ತುಂಬಾ ಒಳ್ಳೆಯದು. ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು, ಹಾಗೆ ಬೀಟ್ರೂಟ್ ತುರಿದ್ಬಿಟ್ಟು ಮತ್ತು ಇದು ಕ್ಯಾರೆಟ್ ತುರಿದ್ಬಿಟ್ಟು ಈ ಥರ ಎಲ್ಲ ಸೇರಿಸ್ಕೊಂಡು ಚಪಾತಿ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಮಕ್ಕಳು ತರಕಾರಿ ಸೊಪ್ಪು ತಿನ್ನಲ್ಲ ಅಂತ ಅಂದವ್ರಿಗೆ ಈ ಥರ ಮಾಡಿಕೊಟ್ರೆ ಅವರು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ನೋಡ್ತಾ ಇರ್ಬೋದು, ಚಪಾತಿ ತುಂಬಾ ಸಾಫ್ಟಾಗಿ ಬಂದಿತ್ತು. ಹಾಗೆ ಪಲ್ಯನೂ ಕೂಡ ತುಂಬಾ ಟೇಸ್ಟಿಯಾಗಿತ್ತು. ನನ್ನ ಮಗನಿಗಂತೂ ಚಪಾತಿ, ದೋಸೆ, ಇಡ್ಲಿ ಈ ಥರದ್ದಾದರೆ ನಾನು ತಿನ್ನಿಸೋ ಅವಶ್ಯಕತೆಯೇ ಇಲ್ಲ. ಅವನೇ ಇಷ್ಟಪಟ್ಟು ತಿಂತಾನೆ. ಸೂಪರಾಗಿದೆ ಅಂತ ಹೇಳ್ತಾ ಇದ್ದ. ಬಾಯಿ ತುಂಬ ತುರ್ಕೊಬಿಟ್ಟಿದ್ದಾನೆ, ಅದಕ್ಕೋಸ್ಕರ ಮಾತಾಡೋಕ್ಕಾಗ್ತಾ ಇಲ್ಲ ಅವನಿಗೆ. ಹಾಗೆ ಪೂರ್ವಿನೂ ಕೂಡ ಟಿಫನ್ ತಿಂತಾ ಇದ್ದಾಳೆ. ಅವಳಿಗೆ ಸ್ವಲ್ಪ ಹುಷಾರಿಲ್ಲ. ಸೊ ಇವಾಗ ನಾನು ಕೂಡ ಮಾಡೋಣ ಅಂತ ಸರ್ವ್ ಮಾಡ್ಕೊಂಡಿದ್ದೀನಿ. ಮಿಕ್ಕಿದ ಪಲ್ಯನ ಒಂದು ಬೌಲಲ್ಲಿ ತೆಗೆದಿಟ್ಬಿಟ್ಟು ಮುಚ್ಚಿಡ್ತಾ ಇದ್ದೀನಿ. ನಾನು ಕೂಡ ತಿಂತಾ ಇದ್ದೆ. ಲಿಶು ಇನ್ನೂ ಒಂದು ಸ್ವಲ್ಪ ಬೇಕು ಅಂದ. ಸೊ ಅವನಿಗೂ ಇನ್ನೊಂದು ಸ್ವಲ್ಪ ಅರ್ಧ ಹಾಕ್ಬಿಟ್ಟು ನಾನು ಕೂಡ ಟಿಫನ್ ಮಾಡ್ಕೊತೀನಿ. ಕೆಲವು ಮಕ್ಕಳು ತರಕಾರಿ ಪಲ್ಯನ ತಿನ್ನೋದಿಲ್ಲ. ನಮ್ಮ ಪೂರ್ವಿ ಏನೂ ತಿನ್ನೋದಿಲ್ಲ, ತರಕಾರಿ ಸೊಪ್ಪು ಎಲ್ಲ. ನಮ್ಮ ಲಿಶು ತುಂಬಾ ಚೆನ್ನಾಗೇ ತಿಂತಾನೆ. ಅವನಿಗೆ ತರಕಾರಿ ಅದೆಲ್ಲ ತುಂಬಾ ಇಷ್ಟ. ಹಾಗೆ ಅವನ ಹಸಿ ತರಕಾರಿನೂ ಅಷ್ಟೇ ತುಂಬಾ ಚೆನ್ನಾಗೇ ತಿಂತಾನೆ. ಹಾಗೆ ಟಿಫನ್ ಎಲ್ಲ ತಿಂದ್ಕೊಂಡ್ಮೇಲೆ ಇವಾಗ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸ್ಟವ್ ಮತ್ತು ಶೆಲ್ಫು ಎಲ್ಲ. ಸೊ ನೋಡ್ತಾ ಇರ್ಬೋದು, ಪಾತ್ರೆ ಎಲ್ಲ ವಾಶ್ ಮಾಡಿಟ್ಟಾಗಿದೆ. ಹಾಗೆ ಅಡುಗೆ ಮನೆಯೂ ಸಹ ಎಲ್ಲ ಕ್ಲೀನ್ ಆಗಿದೆ. ಇವಾಗ ಪೂರ್ವಿಗೆ ಹುಷಾರಿಲ್ಲ ಅಲ್ವಾ, ಅದಕ್ಕೋಸ್ಕರ ಸ್ವಲ್ಪ ಬಿಸಿನೀರು ಕಾಯಿಸ್ಕೊಡ್ತಾ ಇದ್ದೀನಿ. ಅವ್ಳಿಗೆ ತಲೆಗೆ ಸ್ನಾನ ಮಾಡಿಸ್ಲಿಲ್ಲ ಇವತ್ತು, ಮೈಗೆ ಸ್ನಾನ ಮಾಡಿಸ್ಬಿಟ್ಟು ತಲೆ ಕೂಡ ಬಾಚ್ತಾ ಇದ್ದೀನಿ ಈಗ. ಪೂರ್ವಿಗೆ ಹುಷಾರಿಲ್ಲ ಅಂದರೆ ಊಟ ಸರಿಯಾಗಿ ಮಾಡೋದಿಲ್ಲ, ವಾಮಿಟ್ ತುಂಬಾ ಆಗ್ತಿತ್ತು. ಹಾಗಾಗಿ ಇವಾಗ ಆರೆಂಜ್ ಜ್ಯೂಸ್ ಕೂಡ ಮಾಡಿಕೊಟ್ಟಿದ್ದೀನಿ.
ಸೊ ಹಾಗೆ ಇಲ್ಲಿ ಯಾರೋ ಮಾವಿನಕಾಯಿ ಸಹ ಕೊಟ್ಟಿದ್ರು. ಇದು ತುಂಬಾ ಚೆನ್ನಾಗಿತ್ತು, ಒಳ್ಳೆ ಕೊಬ್ಬರಿ ಥರ ಇತ್ತು, ಹುಳಿ ಇರಲಿಲ್ಲ, ಏನೂ ಇರಲಿಲ್ಲ. ಅದಕ್ಕೆ ಉಪ್ಪು ಖಾರ ಹಾಕ್ಕೊಂಡು ತಿಂದಿದ್ದಾಯಿತು. ತುಂಬಾ ಬಿಸಿಲು ಬಂದಿತ್ತು ಇವತ್ತು. ಹಾಗೆ ತುಳಸಿ ಗಿಡನ ನಿನ್ನೆ ತಾನೇ ಹೊಸದು ಇಟ್ಟೆ. ಹಳೆ ತುಳಸಿ ಗಿಡ ಸ್ವಲ್ಪ ಒಣಗಿತ್ತು, ಹಾಗಾಗಿ ಅದನ್ನು ತೆಗೆದು ಹೊಸ ತುಳಸಿ ಗಿಡ ಇಟ್ಟಿದ್ದೆ. ಹಾಗೆ ಒಂದು ಟಾಪ್ ಇತ್ತು, ಸೊ ಅದನ್ನು ಕೂಡ ಸ್ಟಿಚ್ ಹಾಕೋಬೇಕಿತ್ತು, ಸ್ವಲ್ಪ ಲೂಸ್ ಇತ್ತು. ಕರೆಂಟ್ ಬೇರೆ ಇರಲಿಲ್ಲ, ಕರೆಂಟ್ ಹೋಗಿತ್ತು. ಹಾಗೆ ನನ್ನ ಮಗನಿಗೆ ಸ್ನಾನ ಮಾಡಿಸಿ ಮಲಗಿಸಿದ್ದೆ. ಸೊ ಇವಾಗ ಎದ್ದಿದ್ದಾನೆ, ಕುರ್ಕುರೆ ಬೇಕು ಅಂತ ಹೇಳ್ತಾ ಇದ್ದ. ಸೊ ಕುರ್ಕುರೆಗೆ ಅವನು 100 ರೂಪಾಯಿ ಕೇಳ್ತಾ ಇದ್ದಾನೆ. ಏನು ಬೇಕು? ಹಾಂ, ಎಷ್ಟು ಬೇಕಪ್ಪ? ನೀನು ಎಷ್ಟಪ್ಪ ಕೇಳಿದ್ದು ನೀನು? 100 ರೂಪಾಯಾ? ಹಾಂ, 100 ರೂಪಾಯಿ ಬೇಕಾ? ಏನಕ್ಕಪ್ಪ 100 ರೂಪಾಯಿ? ಕುರ್ಕುರೆ ತಗೊಬರಕ್ಕ? ಹಾಂ, ಎಷ್ಟು ರೂಪಾಯಿ ಬೇಕು? ಹಾಂ, ಏನಪ್ಪ? ಎಷ್ಟು ರೂಪಾಯಿ ಬೇಕು? ಹಾಂ, ಎಷ್ಟು ರೂಪಾಯಿ ಅಂದಿದ್ದು ನೀನು ಆಗಲೇ? 100 ರೂಪಾಯಿ ಅಂದ. 100 ರೂಪಾಯಿ ಅಂದ. 100 ರೂಪಾಯಿ ಸಾಕಾ ಕುರ್ಕುರೆಗೆ? ಇನ್ನೂ ಚೂರು ಬೇಕು ಸಾಕಾ? 100 ರೂಪಾಯಿನೇ? ಎಷ್ಟು ಬರ್ತವೆ? ಒಂದೇನ ಬರೋದು? ಕುರ್ಕುರೆ ಬೇಕಾ ನಿಂಗೆ? ಮನೇಲಿ ಅಷ್ಟೊಂದು ತಿಂಡಿ ಇದ್ದು. ಹಾಂ, ಪಾಪ್ಕಾರ್ನ್ ಮಾಡಿಕೊಡ್ಲಾ? ಕೋಳ್ಬಳೆ ಕೊಡ್ಲಾ? ಬ್ರೆಡ್ ಕೊಡ್ಲಾ? ಜಾಮ ಕೊಡ್ಲಾ ಬ್ರೆಡ್ಗೆ? ಹಾಂ, ಬ್ರೆಡ್ಗೆ ಜಾಮ ಕೊಡ್ಲಾ? ಕುರ್ಕುರೆ ತರಕ್ಕೆ ದುಡ್ಡಿಲ್ವಲ್ಲ, ಏನು ಮಾಡೋದೀಗ? ಚುಬ್ಬಂಗೋರಿ, ಏನು ಬೇಕು ನಿಂಗೆ? ಹಾಂ, ಕುರ್ಕುರೆ ಬೇಕಾ? ಹಾಂ, ಎಷ್ಟು ಬೇಕು ಹೇಳು? ಎಷ್ಟು ಬೇಕು? ಒಂದೇ ಸಾಕಾ? ಎಷ್ಟು ರೂಪಾಯಿ ಕೊಡಬೇಕು ಒಂದಕ್ಕೆ? ಒಂದು ಕುರ್ಕುರೆಗೆ ಎಷ್ಟು ರೂಪಾಯಿ ಕೊಡಬೇಕು? ಹೇಳ್ಕೊಡ್ತೀನಿ ಬೇಗ. ಎಷ್ಟು? 1 ರೂಪಾಯಿ ಕೊಡಬೇಕಾ? 1 ರೂಪಾಯಿ ಕೊಡಲಾ? 1 ರೂಪಾಯಿ ಕೊಡಲಾ? ಸಾಕು 1 ರೂಪಾಯಿ? ಹಾಂ, ಮತ್ತು ಆಗಲೇ 100 ರೂಪಾಯಿ ಅಂದೆ. ಬಾ, ಬ್ರೆಡ್ ಜಮಾ ಕೊಡ್ತೀನಿ ಬರ್ತೀನಿ ಇವತ್ತು. ನಾನು ಕುರ್ಕುರೆ ಎಲ್ಲ ಕೊಡ್ಸಲ್ಲ. ಕೊನೆಗೆ ನಾನು ಕೊಡಿಸೋದಿಲ್ಲ ಅಂತ ಗೊತ್ತಾಗಿ ಅವ್ರ ತಾತನ ಜೊತೆ ಹೋಗಿ ಕೊಡ್ಸಿಸ್ಕೊಂಡು ಬಂದಿದ್ದಾನೆ. ಇವಾಗ ತಿಂತಾ ಇದ್ದ. ಅಲ್ಲಿ ಒಬ್ರಜ್ಜಿ, ರಾಮಕ್ಕಜ್ಜಿ ಅಂತ ಅವ್ರು ಕೇಳ್ತಾಯಿದ್ರು ಕೊಡು ನನಗೆ ಅಂತ, ಕೊಡ್ತಾ ಇರಲಿಲ್ಲ. ಕೊಡು ಅಜ್ಜಿಗೊಂದು. ಅಲ್ಲ, ಒಂದು ಕೊಟ್ಬಿಟ್ಟು ಇಸ್ಕೊಂಡು ಅದನ್ನು ವಾಪಸ್ ಇಸ್ಕೊಂಡೇನ ಅಜ್ಜಿ? ಕೊಡ. ಹಾಗೆ ನಾನು ರಾತ್ರಿ ಸಾಂಬಾರಿಗೆ ರಸಮ್ ಕೂಡ ಮಾಡ್ತಾಯಿದ್ದೀನಿ. ಸೊ ಮಳೆ ಕೂಡ ಸ್ಟಾರ್ಟ್ ಆಗಿತ್ತು. ಸೊ ವೆದರ್ಗೆ ತುಂಬಾ ಚೆನ್ನಾಗಿರುತ್ತೆ ಈ ಸಾಂಬಾರು. ಪೂರ್ವಿಗೆ ತುಂಬಾ ಇಷ್ಟ, ಅವಳಿಗೂ ಸಹ ಹುಷಾರಿರಲಿಲ್ಲ ಅಲ್ವಾ. ಈ ಸಾಂಬಾರು ಮಾಡಿದ್ರೆ ಊಟ ಮಾಡ್ತಾಳೆ ಅಂತ ಈ ಸಾಂಬಾರು ಮಾಡ್ತಾಯಿದ್ದೆ. ಈ ಸಾಂಬಾರು ತುಂಬಾ ಈಸಿಯಾಗಿ ಮಾಡ್ಬೋದು. ಫಸ್ಟು ಒಂದು 4ರಿಂದ 5 ಟೊಮೊಟೊ ಹಣ್ಣು ಹಚ್ಬಿಟ್ಟು 4 ಭಾಗ ಮಾಡಿಬಿಟ್ಟು ಬೇಯೋದಕ್ಕೆ ಇಟ್ಟಿದ್ದೆ. ಇವಾಗ ಮೆಣಸು ಮತ್ತು ಜೀರಿಗೆನ ಹುರ್ಕೊತಾ ಇದ್ದೀನಿ. ಜೀರಿಗೆ ಮತ್ತು ಮೆಣಸು ಹುರ್ಕೊಂಡ್ಮೇಲೆ ಚೆನ್ನಾಗಿ ಕುಟ್ಟಿ ಪುಡಿ ಮಾಡ್ಕೋಬೇಕು. ಇಷ್ಟು ಪುಡಿ ಆದರೆ ಸಾಕು. ಇವಾಗ ಟೊಮೊಟೊ ಕೂಡ ಬೆಂದಿತ್ತು. ಸೊ ಅದನ್ನು ಇವಾಗ ಒಂದು ತಟ್ಟೆಯಲ್ಲಿ
ಆರಲಿ ಅಂತ ಹಾಕಿದ್ದೀನಿ. ಅದ್ರ ಮೇಲ್ಗಡೆ ಇರೋ ಚಿಪ್ಪೆ ತೆಗೆದ್ಬಿಟ್ಟು ಕೈಯಲ್ಲಿ ಬೇಕಾದರೂ ಸ್ಮ್ಯಾಶ್ ಮಾಡ್ಕೋಬೋದು, ಇಲ್ಲಾಂದರೆ ಮಿಕ್ಸಿ ಜಾರಲ್ಲಿ ಒಂದು ರೌಂಡ್ ಆಡಿಸ್ಕೋಬೋದು. ಹಾಗೆ ನಾನಿಲ್ಲಿ ಒಗ್ಗರಣೆಗೆ ಟೊಮೊಟೊ ಬೇಯಿಸಿದ್ವಲ್ಲ, ಸೊ ಅದೇ ಪಾತ್ರೆಗೆ ಒಣಮೆಣ್ಸಿಕಾಯಿ ಮತ್ತು ಬೇಡಿಗೆ ಮೆಣಸಿಕಾಯಿ, ಸಾಸಿವೆ, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಕರಿಬೇವು, ಸೊ ಇಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊಂಡಾದಮೇಲೆ ಟೊಮೊಟೊ ಹಣ್ಣನ್ನ ಕಲಿಸ್ಕೊಂಡಿದ್ವಲ್ಲ ಬೇಯಿಸಿ, ಸೊ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಟೊಮೆಟೊ ಹಣ್ಣು ಚೆನ್ನಾಗಿ ಇನ್ನೂ ಸಾಫ್ಟ್ ಆಗಬೇಕು. ಸಾಫ್ಟ್ ಆಗಿದ್ದಾದಮೇಲೆ ಜೀರಿಗೆ ಮತ್ತು ಮೆಣಸನ್ನ ಕುಟ್ಟಿ ಪುಡಿ ಮಾಡ್ಕೊಂಡಿದ್ವಲ್ಲ, ಸೊ ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಹಾಗೆ ಇಲ್ಲಿ ಸ್ವಲ್ಪ ಅರಿಶಿನ ಕೂಡ ಹಾಕ್ಕೊತಾ ಇದ್ದೀನಿ. ಹಾಗೆ ಸೈಡಲ್ಲಿ ಹುಣಸೆ ಹಣ್ಣನ್ನು ಕೂಡ ನೆನೆಸಿಟ್ಟಿದ್ದೀನಿ. ಸೊ ಇವಾಗ ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಟಿದೆ, ಟೊಮೊಟೊ ಹಣ್ಣು ಕೂಡ ಸಾಫ್ಟ್ ಆಗಿತ್ತು. ಇವಾಗ ಹುಣಸೆ ಹುಳಿ ಸೇರಿಸ್ತಾ ಇದ್ದೀನಿ. ಸೊ ಹಾಗೆ ಟೊಮೊಟೊ ಬೇಯಿಸಿಟ್ಕೊಂಡಿದ್ವಲ್ಲ, ಆ ನೀರು ಕೂಡ ಇದಕ್ಕೆ ಸೇರಿಸ್ಕೊಂಡೆ. ಹಾಗೆ ಇವಾಗ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಬೆಲ್ಲ, ಹಾಗೆ ಕೊತ್ತಂಬರಿ ಸೊಪ್ಪು, ಸೊ ಇಷ್ಟು ಕೂಡ ಸೇರಿಸಿ ಚೆನ್ನಾಗಿ ಮಳ್ಳಿಸ್ಬೇಕು. ರಸಮು ಎಷ್ಟು ಚೆನ್ನಾಗಿ ಕಾಯುತ್ತೋ ಅಷ್ಟು ಟೇಸ್ಟಿಯಾಗಿರುತ್ತೆ. ಸೊ ವೆದರ್ ನೋಡ್ತಾ ಇರ್ಬೋದು, ಕೂಲಾಗಿ ತುಂಬಾ ಚೆನ್ನಾಗಿತ್ತು. ಮಳೆನೂ ಕೂಡ ಬಂದು ನಿಂತಿತ್ತು. ಸೊ ಇವಾಗ ರಸಮ್ ಕೂಡ ರೆಡಿ ಆಗ್ತಾ ಇದೆ. ಸೊ ರೈಸ್ ಕೂಡ ಆಗಿದೆ, ಇವಾಗ ಊಟ ಮಾಡಬೇಕು. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.